ಎಲ್ರಿಗೂ ನಮಸ್ಕಾರ. ನಮ್ಮ ಪವಿತ್ರ ನಾಡಿನ ಅನೇಕ ಮಹಾನ್ ಸಂತರಲ್ಲಿ ಒಬ್ಬರಾದ ಭಕ್ತರ ಕಷ್ಟದ ಕೂಗಿಗೆ ಸ್ಪಂದಿಸಿದ ಶ್ರೀ ಯರಿತಾತ ಸ್ವಾಮಿ ಅವರು ಜೀವ ಸಮಾಧಿಯಾಗಿರುವ ಕ್ಷೇತ್ರ ಚೆಳಗುರ್ಕಿಗೆ ಬಂದಿದ್ದೀವಿ. ಯರಿತಾತ ಸ್ವಾಮಿ ಯಾರು? ಯರಿತಾತ ಸ್ವಾಮಿ ಒಬ್ಬ ಸರಳವಾಗಿ ಬದುಕಿದ ಮಹಾನ್ ಭಕ್ತ. ಜನರಿಗೆ ದೇವರ ನಂಬಿಕೆ, ಪರೋಪಕಾರ, ಮನುಷ್ಯತ್ವ ಇವನ್ನೇ ಬೋಧಿಸಿದವರು. ಭಕ್ತರ ನೋವು, ರೋಗ, ಕಷ್ಟಗಳಿಗೆ ಸ್ವಾಮಿಯವರು ಆಶೀರ್ವಾದ ನೀಡುತ್ತಾರೆ ಎಂಬ ನಂಬಿಕೆ ಜನರ ಹೃದಯದಲ್ಲಿ ಇದೆ. ಇವರು ದೇಹವನ್ನು ತ್ಯಜಿಸಿದ ನಂತರ ಜೀವ ಸಮಾಧಿ ಚೇಳಗುರ್ಕಿಯಲ್ಲಿ ಮಾಡಲಾಗಿದೆ. ಇಂದಿಗೂ ಅಲ್ಲಿ ಸ್ವಾಮಿಯ ದೇವಾಲಯ ಇದೆ. ಆ ಕ್ಷೇತ್ರವೇ ಇವತ್ತು ನಾವು ನೋಡ್ತಾ ಇರೋದು. ಭಕ್ತರ ನಂಬಿಕೆಯ ಪ್ರಕಾರ ಸ್ವಾಮಿಯ ಸಮಾಧಿಯ ಮಣ್ಣು ಪವಿತ್ರ, ದೈವಶಕ್ತಿ ಇದ್ದದ್ದು ಎಂದು ಭಕ್ತರು ಭರವಸೆ ಇಟ್ಟುಕೊಂಡಿದ್ದಾರೆ. ಒಮ್ಮೆ ಸ್ವಾಮಿಯವರ ಹೆಸರನ್ನು ಭಕ್ತಿಯಿಂದ ಉಚ್ಚರಿಸಿದರೂ ಕಷ್ಟಗಳು ದೂರವಾಗುತ್ತವೆ ಎಂಬುವ ಭಾವನೆ ಭಕ್ತರದು. ಚೆಳ್ಳಗುರ್ಕಿ ಬಳ್ಳಾರಿ ನಗರದಿಂದ ಸುಮಾರು 25 ರಿಂದ 30 ಕಿಲೋಮೀಟರ್ ದೂರದಲ್ಲಿದೆ. ಬಸ್, ಟೆಂಪೋ, ಟ್ಯಾಕ್ಸಿ ಮೂಲಕ ನೇರ ರಸ್ತೆಯಿಂದ ಹೋಗಬಹುದು. ಬೈಕ್ ಅಥವಾ ಕಾರು ಮೂಲಕ ಸುಲಭವಾಗಿ ತಲುಪಬಹುದು. ಅಮಾವಾಸ್ಯೆ, ಹಬ್ಬಗಳ ಸಮಯದಲ್ಲಿ ಇಲ್ಲಿ ಜಾತ್ರೆ ಬಹಳ ದೊಡ್ಡದಾಗಿ ನಡೆಯುತ್ತದೆ. ಸಾವಿರಾರು ಭಕ್ತರು ಸ್ವಾಮಿಯನ್ನು ನೋಡಲು, ಮನವಿ ಮಾಡಲು ಚೆಳ್ಳಗುರ್ಕಿಗೆ ಬರುತ್ತಾರೆ. ಅನ್ನದಾನ, ಭಜನೆ, ಸೇವೆ ಭಕ್ತರ ನಂಬಿಕೆಗೆ ಬೆಳಕಾಗಿವೆ. ದೇವಾಲಯದ ಶಾಂತ ವಾತಾವರಣದಲ್ಲಿ ಅವರ ದಿವ್ಯ ಶಕ್ತಿ ಭಕ್ತರಿಗೆ ನಿರಂತರ ಆಶೀರ್ವಾದ ನೀಡುತ್ತದೆ. ಈ ಮೆಟ್ಟಿಲುಗಳನ್ನು ಇಳಿದು ಕೆಳಗಡೆ ಹೋದರೆ ಶ್ರೀ ಯರಿತಾತ ಸ್ವಾಮಿಯವರ ಸಮಾಧಿ ನಮಗೆ ಕಾಣಸಿಗುತ್ತದೆ. ಇದು ತುಂಬಾ ವಿಶೇಷವಾಗಿದೆ. ಹಾಗೂ ನೀವು ಯರಿತಾತ ಸ್ವಾಮಿಯವರ ದರ್ಶನವನ್ನು ತುಂಬಾ ಹತ್ತಿರದಿಂದ ಮಾಡಬಹುದು. ಈಗ ನೋಡುತ್ತಿರುವುದೇ ಶ್ರೀ ಯರಿತಾತ ಸ್ವಾಮಿಯವರ ಸಮಾಧಿ. ಇಷ್ಟಾರ್ಥಪ್ರದಾಯ ಓಂ ನಮೋ ನಾರಾಯಣಾಯ ನಮಃ ಓಂ ಗಣೇಶಾಯ ನಮಃ ನೃಸಿಂಹಬುದ್ಧಾಯ ನಮಃ.
ಯರಿತಾತ ಸ್ವಾಮಿ ಶಿಕ್ಷಿಸಿದಂತೆ ಒಬ್ಬರನ್ನೊಬ್ಬರು ಪ್ರೀತಿಸಿ ಸಹಾಯ ಮಾಡಿ ದೇವರ ನಂಬಿಕೆಯಿಂದ ಬದುಕೋಣ. ಸ್ವಾಮಿಯವರ ಆಶೀರ್ವಾದ ನಿಮ್ಮ ಕುಟುಂಬಕ್ಕೂ ಶಾಂತಿ, ಸುಖ, ಆರೋಗ್ಯ ತರಲಿ. ಜೈ ಶ್ರೀ ಯರಿತಾತ ಸ್ವಾಮಿ. ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದ.